ಒಳ ಸ್ಪಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ರೆಗ್ಯುಲರ್ ಪೂರಿ ಸಾಗು ತಿಂದು ಬೇಜಾರಾಗಿದೆಯಾ? ಹಾಗಾದರೆ ಈ ಬಟಾಣಿ ಸೀಸನ್ನಲ್ಲಿ ಈ ಥರ ಮಟರ್ ಪೂರಿನ ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಮಾಡಿ. ರೆಗ್ಯುಲರ್ ಪೂರಿ ಸಾಗುನ ಮರ್ತೇ ಬಿಡ್ತೀರಾ. ಇದು ಕಿಡ್ಸ್ ಲಂಚ್ ಬಾಕ್ಸ್ಗೂ ಸೈ, ಹಸ್ಬೆಂಡ್ ಲಂಚ್ ಬಾಕ್ಸ್ಗೂ ಸೈ. ಅದೇ ರೀತಿ ಮನೆಗೆ ತಟ್ಟಂತ ಬರೋ ಅತಿಥಿಗಳಿಗೂ ಸಹ ಈ ಪೂರಿ ಮಾಡಿಕೊಟ್ರೆ ನಿಮ್ಮ ಕೈ ರುಚಿನ ಫಾರ್ಗೆಟ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಹಾಗಾದರೆ ತಡ ಮಾಡದೆ ಇವತ್ತಿನ ರೆಸಿಪಿನ ಶುರು ಮಾಡೋಣ ಬನ್ನಿ. ಮೊದಲು ನಾವು ಬಟಾಣಿ ಪೂರಿ ಮಾಡೋದಕ್ಕೆ ಪೂರಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಒಂದು ಮಿಕ್ಸಿಂಗ್ ಬೌಲ್ಗೆ 3 ಕಪ್ ಆಗುವಷ್ಟು ಗೋಧಿ ಹಿಟ್ಟು, 1 ಸ್ಪೂನ್ ಉಪ್ಪು, 2-3 ಸ್ಪೂನ್ ಆಗುವಷ್ಟು ಆಯಿಲ್ ಹಾಕ್ಕೊಂಡು ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಡ್ರೈ ಮಿಕ್ಸ್ ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳೋಣ. ಇದು ಜಾಸ್ತಿ ಗಟ್ಟಿಯಾಗೂ ಕಲಿಸ್ಕೊಳೋದು ಬೇಡ, ಸಾಫ್ಟಾಗೂ ಕಲಿಸ್ಕೊಳೋದು ಬೇಡ, ಒಂದು ಮೀಡಿಯಮ್ ಸೈಜಲ್ಲಿ ಕಲಿಸ್ಕೊಳ್ಳೋಣ. ಲಾಸ್ಟಿಗೆ ಈ ಹಿಟ್ಟಿನ ಮೇಲೆ ಎಣ್ಣೆ ಸವರ್ಕೊಂಡು ಒಂದು ಜಸ್ಟ್ 5 to 10 ಮಿನಿಟ್ಸ್ ಬಿಡೋಣ, ಸಾಕು. ಜಾಸ್ತಿ ನೆಂದಷ್ಟು ಹಿಟ್ಟು ತುಂಬ ಸಾಫ್ಟ್ ಆಗೋಗುತ್ತೆ. ನೆಕ್ಸ್ಟ್ ನಾನು ಒಂದು ಮಿಕ್ಸಿ ಜಾರ್ನ ತೊಗೊಂಡು ಅದಕ್ಕೆ 1 ಕಪ್ಪು ಹಸಿ ಬಟಾಣಿ, 1 ಸ್ಪೂನ್ ಉಪ್ಪು, ಜೀರಿಗೆ 2 ಸ್ಪೂನು, ಹಸಿರು ಮೆಣಸಿನ್ಕಾಯಿ 3, ಶುಂಠಿ ಸ್ವಲ್ಪ, ಇದಿಷ್ಟನ್ನು ಹಾಕಿ ನೀರು ಇಲ್ಲದೇ ತರಿಯಾಗಿ ರುಬ್ಕೊಳ್ಳೋಣ. ಸೊ ಇವಾಗ ಕ್ಲೀನಾಗಿ ಇದು ರುಬ್ಕೊಂಡಿದ್ದಾಗಿದೆ. ನೆಕ್ಸ್ಟ್ ನಾವು ಒಂದು ಪ್ಯಾನ್ ತಗೊಂಡು ಈ ಬಟಾಣಿ ಮಸಾಲಾನ ಆ ಪ್ಯಾನ್ಗೆ ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇದು ಒಂದು 2 or 3 ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕು, ಜಾಸ್ತಿ ಫ್ರೈ ಮಾಡೋ ನೆಸೆಸಿಟಿ ಇರಲ್ಲ. ಸೊ ಇವಾಗ ಇದು ಫ್ರೈ ಆಗಿದೆ. ಸೊ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇವಾಗ ಚಪಾತಿ ಹಿಟ್ಟು ಸಹ ನೆಂದಿದೆ. ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹಿಟ್ಟನ್ನು ತಗೊಂಡು ಬಟ್ಲು ಆಕಾರದಲ್ಲಿ ಇದಕ್ಕೆ ಶೇಪ್ ಕೊಡೋಣ. ಸೊ ಇವಾಗ ಈ ಹಿಟ್ಟಿನ ಮಿಡಲ್ಗೆ ನಾವು ಬಟಾಣಿ ಸ್ಟಫಿಂಗ್ಸ್ನ ಫಿಲ್ ಮಾಡಿ ಕ್ಲೀನಾಗಿ ಕವರ್ ಮಾಡ್ಕೊಳ್ಳೋಣ. ಒಂಚೂರು ಎಡ್ಜಸ್ಸು ಓಪನ್ ಆಗಬಾರ್ದು, ಆ ಥರ ಕವರ್ ಮಾಡಿಕೊಂಡು ಹಿಟ್ಟಲ್ಲಿ ಹೆದ್ಕೊಂಡು ಇದನ್ನು ನಾವು ಹರ್ಕೊಳ್ಳೋಣ. ಜಾಸ್ತಿ ತೆಳ್ಳಗೆ ಹರಿಯಕ್ಕೆ ಹೋಗಬೇಡಿ, ಒಂದು ಮೀಡಿಯಂ ಥಿಕ್ ಸೈಜಲ್ಲಿ ಇರಬೇಕು.
ಹೀಗೆ ನಾನು ಎಲ್ಲನೂ ಫಿಲ್ ಮಾಡಿಕೊಂಡು ಹರ್ಕೊಂಡು ಸೈಡ್ಗೆ ಇಟ್ಕೊತೀನಿ. ಸೊ ಇವಾಗೆಲ್ಲ ಹರ್ಕೊಂಡಾಗಿದೆ. ನೆಕ್ಸ್ಟು ಹರಿದಿಟ್ಕೊಂಡಿರೋದನ್ನ ಕಾದ ಎಣ್ಣೆಗೆ ಬಟಾಣಿ ಪೂರಿನ ಹಾಕ್ತಾ ಇದ್ದೀನಿ. ನಾವು ಪೂರಿನ ಎಣ್ಣೆಗೆ ಬಿಡಬೇಕಾದ್ರೆ ಹೈ ಫ್ಲೇಮಲ್ಲಿ ಇರಬೇಕು, ಆಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೋಡಿ ಪೂರಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಿದೆ ಅಂತ. ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇದನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ನೋಡಿ ಹರಿದಿಟ್ಕೊಂಡಿರೋ ಎಲ್ಲ ಪೂರಿನೂ ಸಹ ಉಬ್ಬಿ ಬರ್ತಾ ಇದೆ. ನೀವು ಹರ್ಕೊಬೇಕಾದ್ರೆ ಸ್ವಲ್ಪ ದಪ್ಪ ಸೈಜಲ್ಲಿ ಹರ್ಕೊಬೇಕು. ಜಾಸ್ತಿ ತೆಳುವಾಗಿ ಹರ್ಕೊಂಡ್ರೆ ಪೂರಿ ಇಷ್ಟು ಉಬ್ಬಿ ಬರೋದಿಲ್ಲ. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಉಬ್ಕೊಂಡು ಗೋಲ್ಡನ್ ಬ್ರೌನ್ ಆಗಿ ತಯಾರಾಗಿದೆ ನಮ್ಮ ಮಟರ್ ಪೂರಿ. ಹೊರಗೆ ಕ್ರಿಸ್ಪಿ, ಒಳಗೆ ಸಾಫ್ಟ್ ಮತ್ತು ಮಸಾಲೆ ತುಂಬಿದ ಈ ರುಚಿ ಒಮ್ಮೆ ಟ್ರೈ ಮಾಡಿದರೆ ಮತ್ತೆ ಮತ್ತೆ ಮಾಡಬೇಕು ಅಂತ ಅನಿಸುತ್ತೆ. ಈ ಪುರಿನ ನಿವ್ಸರು ಜೊತೆ, ಕರಿ ಜೊತೆ ತಿನ್ಬೋದು. ನಾನಿಲ್ಲಿ ವೆಜ್ ಕೊಲ್ಲಾಪುರಿ ಜೊತೆಗೆ ಇದನ್ನು ಟ್ರೈ ಮಾಡ್ತಾ ಇದ್ದೀನಿ. ಟೇಸ್ಟ್ ಅಂತೂ ಸೂಪರ್ ಆಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಇನ್ನಷ್ಟು ಈಸಿ ಮತ್ತು ಸಿಂಪಲ್ ರೆಸಿಪಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.